ಅರ್ಧಕ್ಕರ್ಧಲ್ಲ ನೀನು ಎಕ್ಸಾಮ್ ಪಾಸ್ ಆಗದೆ ಮನೆಗೆ ಬಂದೆ ಓದ್ತೀರ ಆಳ್ತಿತ್ತು ಹೋಗೋಗಿ. ನನ್ನ ವಿಡಿಯೋ ಬರೋದಿಲ್ವಾ? ಯಾಕಪ್ಪ ಏನಾಯ್ತು ಅಂತ ಹೇಳ್ತಾ ಇದ್ದಿ? ಅದು ಸರಿ. ಎಲ್ಲೋಡು ಏನು ಹೋಗತ್ತಾ? ಹಾಯ್ ಗಾಯ್ಸ್, ಎಲ್ರಿಗೂ ಇವತ್ತಿನ ಇನ್ನೊಂದು ನೆಕ್ಸ್ಟ್ ವಿಡಿಯೋಗೆ ಸ್ವಾಗತ. ಇವತ್ತು ಎಕ್ಸಾಮ್ ಡೇ, ಎಲ್ಲರೂ ಗೊತ್ತಿರ್ತದೆ. ಪ್ರಿಪ್ರೇಷನ್ ಒಂದು ಲೆವೆಲ್ ನಡೆದೈತೆ, ಒಂದು ಲೆವೆಲ್ಗೆಲ್ಲ ಸಖತ್ತಾಗಿ ನಡೆದೈತೆ. ನಮಗಿರೋದು ಒಟ್ಟು 6 ಚಾಪ್ಟ್ರು, 6ರಾಗ 5 ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಸುಮ್ಮನೆ ಹಂಗೆ ಇರಲಿ ಅಂತ ಆಪ್ಷನಲ್ಲಿ ಬಿಟ್ಬಿಟ್ಟಿದ್ದೀನಿ. ಹೆಂಗಪ್ಪ ಅಂದರೆ 7 ಸೆಟ್ ಕ್ವಶನ್ ಆಗಿ ಬರೀ 4 ಮಾತ್ರ ಅಟೆಂಡ್ ಮಾಡೋಂಗಿರೋದು. 5 ಹೋದರೆ ಬೇಜ್ ಜನ ಆಯಿತು. 5 ಚಾಪ್ಟರ್ ಓದಿ ಮುಗಿಸಿದ್ದೀನಿ. ಮ್ಯಾಟ್ರ್ ಏನಪ್ಪ ಅಂತಂದರೆ ಎಕ್ಸಾಮ್ 2 ಗಂಟೆಗೆ ಇರೋದು, ಇನ್ನೂ ಆಲ್ ಟಿಕೆಟ್ ಇಸ್ಕೊಂಡಿಲ್ಲ. 11 ಗಂಟೆ ಆಯಿತು. 10:50 ಇನ್ನೂ ಆಲ್ ಟಿಕೆಟ್ ಇಸ್ಕೊಂಡಿಲ್ಲ. ಮೊನ್ನೆ ಇಸ್ಕೊಬೇಕಾಯ್ತು, ನಮ್ಮ ಅಮ್ಮನ ಇದು ಕರ್ಕೊಂಡು ಹೋಗಿದ್ರಿಂದ ಹೇಳಿರಲಿಲ್ಲ, ಸರ್ ಹೇಳಿದೆ ಫೋನ್ ಮಾಡಿ ಆಲ್ ಟಿಕೆಟ್ ಇಸ್ಕೊಬೇಕು ಹೋಗಿ. ಇವಾಗ ಮೇಯ್ನ್ ಬೇಕಾಗಿರೋದು ಮನೆಯವ್ರ ಬ್ಲೆಸ್ಸಿಂಗು. ಎಲ್ಲಕ್ಕಿಂತ ಹೆಚ್ಚಾಗಿ ವಸಂತಮ್ಮ ಇಲ್ಲ ಬ್ರೋ ಬರೋಣ. ಒಳ್ಳೇದು ಎಕ್ಸಾಮು ಒಳ್ಳೇದು, ಚೆನ್ನಾಗಿ ಬರ್ರಿ ಅಂತ ಹೇಳು. ಚೆನ್ನಾಗಿ ಬರೀ. ಎತ್ರಕ್ ಬಾ, ಬೆಟ್ಟದ್ದು ನಿಮ್ಮೂರು ಬೆಟ್ಟದ ಉದ್ದಾನ ಬರ್ದು ಬೆಳ್ಕೊಂಬೇಕು. ಊಟ ಇಕ್ಕಿದೀನಲ್ವಾ? ಇಲ್ಲ, ಏನು ಊಟ? ಅಲ್ಲಿ ಮುದ್ದೆ ಉಂಡ್ರೆ ಯಾರನ್ನ ಎಕ್ಸಾಮ್ ಬ್ರೇಕ್ ಆಗ್ತದ? ಅಮ್ಮ ಅಮ್ಮ ಓದ್ತಾ ಇದ್ದೀನಿ, ಫಸ್ಟ್ ಎಕ್ಸಾಮು. ಗೈಸ್ ನೋಡ್ರಿ, ಇದು ಎಲ್ಲ ಒಂದು ರೇಂಜ್ ಕಮ್ಮಿ ಆಗ್ಬಿಟ್ಟಿದೆ. 90%. ಇನ್ನು ಸ್ವಲ್ಪ ಐತೆ ಅಷ್ಟೇ. ಇವತ್ತು ಸಂಜೆ ನಾಳೆ ಬೆಳಗ್ಗೆ ಅಷ್ಟು ಪಕ್ಕ ಕ್ಯೂರ್ ಆಗ್ತದೆ. ಇವಾಗ ಮುದ್ದೆ ತಿನ್ಕೊಂಡು ಬಾರ ಮೇಲೆ ಅರ್ಧ ಎತ್ಕೊಂಬ ಇರಾಕತ್ತದ. ನಮಗೆ ತಿನ್ಬಿಟ್ರೆ ನಿದ್ದೆ ಬರ್ತದೆ ಅಷ್ಟೇ. ಆಮೇಲೆ ಬರೆಯಕತ್ತದ ಎಕ್ಸಾಮ. ಆಯಾ ಸಣ್ಣ ಮುದ್ದೆ ಕಟ್ಟೋದು ಉಂಡು, ಮುದ್ದೆ ತಿಂದೆ ಯಪ್ಪ. ಅಲ್ಲಿ ಇತ್ತ ಮರಪ್ಪ, ಇಲ್ಲಿ ಅರ್ಧ ಕೊಡಪ್ಪ ಸಾಕು ನಂಗೆ. ತಡಪ್ಪ ಇಷ್ಟು ನೋಡ್ರಿ, ಎಕ್ಸಾಮಲ್ಲಿ ಓದ್ತಾ ಇದ್ದೀನಿ. ಇಕ್ಕಿದ ಬೆಳೆ ಸಾರಿ ಇಕ್ಬಿಟ್ಟು ಮುದ್ದೆ ಇಕ್ಕೋರೆ. ಎಕ್ಸಾಮ್ ಬರೀಬೇಕಾ ಪೊಲ್ಟಿ ಹೊಡಿಬೇಕು ಹೇಳ್ರಿ ನೀವೇನಿ. ಬಾಯ್ ಸೇಮನಾ? ಸೇಮ್ ಅಂತಿ ಮತ್ತೀಗ. ಬರೋಣ. ಏನು ಮಕ್ಕ ಬೆಳ್ಳ ಕಾಣ್ತದೆ ಇವತ್ತು ಬಿಸಿಲಿಗೆ. ಕರಿಗಾತಿ ಹೋಗಿ ಆಮೇಲೆ 3 ಗಂಟೆ ಮೇಲೆ ಬರೋಣ. ಆಲ್ ದ ಬೆಸ್ಟ್ ಹೇಳು. ಮಿತ್ರದ್ರೋಹಿಗೆ ಇನ್ನೊಂದು ಹೆಸರು ಇವನೇ ನೋಡ್ರಿ. ನಾನು ಬಿಟ್ಬಿಟ್ಟು ಆಟಿ ಕೇಳಿಸ್ಕೊಂಡು ಬನ್ನಿ ಶನಿವಾರ. ನೀನು ರಜಾ ಹಾಕೊಂತಾರೋ ಅಂದಿದ್ದು ನನಗೋಸ್ಕರ ನಾನು ಮಹಾಯುದ್ಧ ಮಾಡಿದ್ದೀನಿ. ಕೊಡ್ಲಿಲ್ಲ ಅಷ್ಟೇ ಅವ್ರು ವಾಪಸ್ಸು. ಕೇಳ್ದ ನೀನು ನನಗೋಸ್ಕರ ಸರ್ ನಂದು ಅಂತ ಕೇಳ್ದ. ನಂದು ಆಟಿ ಕೇಟ್ ಅಂತ ಕೇಳ್ದ. ಸೋಮವಾರವರೆಗೂ ಕಣ್ಣಿಗಿನ ಕಾಟ್ಕೊಂಡ್ಬಿಟ್ಟೆ ಅಂತ ಬಗ್ಗೆ ಮಕ್ಕೋಗಿದ್ರು. ನಾನು ಕೇಳಿದ್ಕ ಸರ್ ನಾನು ಮಂಗಳವಾರದವರೆಗೂ ಬರಲ್ಲ ಅಂತ ನಾನು. ನಿನ್ನ ತೊಳ್ಕೊಳ್ಳೋ ಇನ್ನು ಆಲ್ ಟಿಕೆಟ್ ಇಸ್ಕೊಂಡು ನೋಡ್ರಿ ಎಂಥ ಮಗ ಅಂದ್ರೆ ನಾನು. ಇವಾಗ ಇನ್ನು 2 ಅವರ್ ಎಕ್ಸಾಮು, ಕರೆಕ್ಟಾಗಿ 12 ಗಂಟೆ ಎಕ್ಸಾಮ್ ಸ್ಟಾರ್ಟು. ಇನ್ನೂ NOC ಫಿಲ್ ಮಾಡಿಸ್ಬೇಕು 6 ಸಬ್ಜೆಕ್ಟು. ಸ್ಟಾಫ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಸ್ಟಾಫ್ ರೂಮು. ಪ್ರೊಫೆಸರು ಅವಳ ಓಡಿಸ್ಕೊಂಡು ಒಬ್ಬರೇ ಹೋಗಿಲ್ವಲ್ಲ. ಲಾಸ್ಟ್ ಬೆಂಚ್ ಹೊರತು ಕೈಗೆ ಸಿಕ್ತಿಲ್ಲ ಗೈಸ್. ಒಬ್ಬರು ಸ್ಟಾಫು ಇಲ್ಲ. ಅಲ್ಲ ಗೈಸ್ ನೋಡಿ, ಎಂಥ ಕಳ್ಳ ಬದಮಾಶ್ ಇರಬೇಕು ಇವನು. ಇವಾಗ ಬರುತ್ತೆ ಅವ್ನು ಮಂಜುನಾಥ್ ಬೇಜಿ ಅಂತ NOC ಕ್ಲಿಯರ್ ಮಾಡೋಕ್ಕೆ. ಅದು ಕದ್ಬಿಟ್ಟಿದ್ದೀವಿ ಗೈಸ್, ಯಾರೂ ಇಲ್ಲ ಕದ್ದಿರೋದು. ಸುಮ್ಮನಿರಲ್ಲಿ ಎಲ್ಲ MBA ಅಂತ ಬರ್ಕೊಂಡು ಹೋಗೋ ಫಸ್ಟು. MBA 301 ತಾನೆ ಇದು? 301. ಇದೇ 302. ನಾನು ಬರೋದಿಲ್ಲ ಗೈಸ್ ನನಗೆ. ಓವರ್ ಅಟೆಂಡೆನ್ಸ್ ಎಲ್ಲ ತೆಗೆದಿವಾಗ. ಓವರ್ ಅಟೆಂಡೆನ್ಸ್ ನಿಂದು ಇದ್ರಲ್ಲಿ ನೋಡು. ಕಳ್ಳ ಅಂದರೆ 70-90% ಇತ್ತು ಅಟೆಂಡೆನ್ಸು. 81 ಇವನೇ ಹಾಕೊಂಡ್ಬಿಟ್ಟವನೇ ಕಳ್ಳ. ಗೈಸ್ ಇವರೆಲ್ಲ ವಾಲ್ಟ್ ಕಡಿಸ್ಕೊಳಕ್ಕೆ 1.5 ದಿವಸ ಸತ್ತವ್ರೆ. ಸುಳ್ಳು, ನಾನು ಅರ್ಧ ಗಂಟೆಲಿ ಇಸ್ಕೊಂಡಿದ್ದೆ. 1% ಕಮ್ಮಿ ಜಾಸ್ತಿ ಹಾಕ್ಬಿಟ್ಟವನೇ. 79 80% ಸಾಕಪ್ಪ, ಇನ್ನೂ 4% ಜಾಸ್ತಿನೇ ಐತೆ. ಗೈಸ್ ಹಾಲ್ ಟಿಕೆಟ್ ಬಂತು. ಇವಾಗ 1 ಅವರ್ ರಿವಿಷನ್ ಮಾಡ್ಕೊಂಡು ಡೈರೆಕ್ಟ್ ಯುದ್ಧಕ್ಕೆ ಎಂಟ್ರಿ ಆಗಿದ್ದೀನಿ. ಜೈ ಮಹೇಶ್ಮತಿ ಅಂತ ಹೋಗೋಣ. ಗೈಸ್ ಮುಗೀತಲ್ಲ ಶಶಾಂಕ್ ಅವರೇ? ಮುಗಿಸ್ಬಿಟ್ರಾ? ಏನು ಎಕ್ಸಾಮ್ನ? ಹಾಂ ಸ್ಟಾರ್ಟ್ ಆಗಿಲ್ಲ. ಓದಿದ್ದು ಮುಗಿಸ್ತಾನಲ್ಲಿ ಅವ್ನು ಯಾವನ. ಆಯ್ತು ಬಿಡಪ್ಪ. ಏನು ಖಾಲಿ ಮಾಡೋಕೆ ಬಂದ? ಕಾನ್ಫಿಡೆನ್ಸ್ ಖಾಲಿ ಮಾಡೋಕೆ ಬಂದ, ಟ್ಯಾಂಕ್ ಖಾಲಿ ಮಾಡೋಕೆ ಬಂದು. ಟ್ಯಾಂಕ್ ಖಾಲಿ ಮಾಡಿ ಆರ್ಡರ್ ಬಿಡಬೇಕು. ಕಾನ್ಫಿಡೆನ್ಸ್ You are next to me. Show me, okay? Yeah? No, don't post this, okay? ನನ್ನ ತೋರಿಸಿದ ಕೇಳ್ತಾಳೆ ಇವಳು. ಗೈಸ್ ನಂದು ಸೆಕೆಂಡ್ ಮ್ಯಾಚ್ಗೆ ಹಾಕ್ಬಿಟ್ಟಾರಲ್ಲ. ಇಲ್ಲೇ ನೀನು ಇಲ್ಲೇನಾ? ಇಲ್ಲ, ನಂದು ನಂಬರ್ 20 ಹಾಕ್ಯಲ್ಲ. A few moments later. ಇಲ್ಲಪ್ಪ ಹೆಂಗಸ್ರು ಎಲ್ರಿ ಮಗಳು? ಐಟಮ್ ಬಂತು ನೋಡಿ. ಎಣ್ಣೆ ಹೇಳಿದ್ದ, ಎಣ್ಣೆ ಯಾರದು ಎಲ್ಲ ಬಂದದೆ. ಮನೆಲ್ಲ ಊದ್ರಿಸ್ಬಿಟ್ಟವಳೆ. ಏಯ್ ಉದೇವೆ
ಮನೇಲಿ ಕೂತ್ಕೊಳ್ತಿದ್ದಿ ಧೂಪ ನಡಿ ಫಸ್ಟ್ ಪೇಪರ್ ಹೆಂಗ್ ಬರ್ದಿದೆ ಕೇಳಲ್ವಾ? ಹೆಂಗ್ ಬರ್ತಪ್ಪ? ಅರ್ಧಕ್ಕರ್ಧ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಲ್ಲ, ಒಳ್ಳೇದಾಗ್ಲಿ. ಅರ್ಧಕ್ಕರ್ಧ. ಅರ್ಧಕ್ಕರ್ಧಲ್ಲ, ನೀನು ಎಕ್ಸಾಮ್ ಪಾಸ್ ಆಗದೆ ಮನೆಗೆ ಬಂದೆ ಬಾಕ್ಲಾವ್ ಕೈಗೆ ತಂತೀನಿ. ಏನ್ ಮಾಡ್ತೀನಿ ನೋಡೋಣ, ಸ್ವಲ್ಪ ಬರ್ದೆ ಓದೆ ಕೂತ್ಕೊಂಡ. ಹ್ಮ್. ಕಾಲಭೈರವೇಶ್ವರ, ಹುಲಿಯೂರಮ್ಮ, ಬೆಟ್ಟ ರಾಮಲಿಂಗೇಶ್ವರ ಅಂತ ಕೂತ್ಕೊಂಡೆ. ಪೇಪರ್ ನೋಡ್ತಿದ್ದಂಗೆ ಆನ್ಸರ್ ಗ್ಯಾಪ್ನ ಕೊಡ್ಲಿಲ್ಲ. ಏನ್ ಮಾಡ್ಲಿ? ನೀನ್ ಯಾವ್ದಾದ್ರು ಬರ್ದು ಫೇಸ್ ಮಾಡಿರೋ ಇಂಥ ಪ್ರಾಬ್ಲಮ್ಗಳನ್ನ? ಬರ್ದಿಲ್ಲ ನಾನು, ನನ್ನಷ್ಟು ಬರೀ ನೀನು. ಬೇಡ ಕಳ ಬರ್ತಿದ್ದಿ, ಅದಕ್ಕೆ SLC ಫೇಲ್ ಆಗಿರೋದು. ಕೂತ್ಕೊಂಡ್ರೆ ಗಂಟೆ ಹೇಳ್ರಿ ಮಗಳೇ ಕೂತ್ಕೊಳ್ಳಿ, ಪರವಾಗಿಲ್ಲ ಮೇಲೇನೆ. ಹೇಳ್ರಿ ಇವತ್ತಿನ ಕತೆ ಹೇಳ್ರಿ. ರೆಡಿ ಆಯ್ತಾ? ನೋಡ್ದೇನ್ರಿ ಎಲ್ಲ ಫುಲ್ ಕ್ಯೂರ್ ಆಗೋದು ವಸಂತಮ್ಮ. ಆದ್ರೆ ಒಂಚೂರು ಬರ್ಬರಿ ಐತಿ. ಬರ್ಬರಿ ಇಲ್ಲ ಹೇಳ್ರಿ ಇವತ್ತಿನ ಕತೆ ಹೇಳ್ರಿ. ಏನ್ ಹೇಳ್ತಿ? ದನ ಮೇಸ್ಕೊಂಡ್ರು ನೀನು? ನಾನು ಮಲಗಿದ್ದೆ, ನನಗಾಗಲ್ಲ. ಅವ್ರು ಗಾಳಿಗೆ ಹೋಗಂಗಿಲ್ಲಪ್ಪ. ಗಾಳಿಗೆ ಹೋದ್ರೆ ತಿರ್ಗಿ ಕರ್ಕೊಂಡೋಗ್ತೇನು? ಅಲ್ಲೇ ಫಸ್ಟ್ ಪೇಪರ್ ಎಲ್ಲರೂ ಓದಿ ಅರ್ಥ ಮಾಡಿ ಹೇಳ್ಸಿ. ಏನ ಇಂಗ್ಲೀಷ್ ನಂಗೆ ವಯಸ್ಸು ಇವತ್ತು ಇಂಗ್ಲೀಷ್ ಓದಿಸಿ ನೋಡ್ರಿ. ನಂಗೆ ನನ್ನ ತಂಗಿ ಕೈಲಿ ಇಂಗ್ಲೀಷಲ್ಲಿ ಅಡ್ಡಿ ಅಂತ ಹೇಳ್ತೀನಲ್ಲ, ಇಂಗ್ಲೀಷಲ್ಲಿ ಅಡ್ಡಿ ಅಂತ ಇವಾಗ ಹೇಳ್ತೀನಿ. ಓದೆ ಇಂಗ್ಲೀಷ್ ಪೇಪರ್ ಓದೆ, ಕ್ವಶನ್ ಪೇಪರ್ ಓದೆ. ಫಸ್ಟ್ನೇ ಕ್ವಶನ್ ಇಂದ ಓದೆ. ಡಿಫೈನ್ ದಿ ಟರ್ಮ್ ಲಾಜಿಸ್ಟಿಕ್. ಹೇಳಮ್ಮ ಆನ್ಸರು. ಲಾಜಿಸ್ಟಿಕ್ ಆನ್ಸರ್ ಹೇಳಮ್ಮ. ನಿಮ್ಮ ಅಪ್ಪನ ಹೇಳ ಆನ್ಸರು. ನೀನು ಹೇಳಲೆ. ನೀನ್ ಹೇಳು, ನಾನು ಓದಿರೋದು. ನೀನು ಹಂಗೆ ಓದ್ಕೊಂಡಾಗೆ ಕ್ವಶನ್ಗಳ ಅದೊಂದು ಈಜಿ ಇತ್ತು, ಓದ್ಬಿಟ್ಲು. ಮುಂದಕ್ಕೆ ಓದಕ್ಕೆ ಗೊತ್ತಾಗಿಲ್ಲ ಎಡ್ಡಿ. ಸುಮ್ಮನೆ. ವಾಟ್ ಆರ್ ದಿ ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಲಾಜಿಸ್ಟಿಕ್ ಇಂಡಸ್ಟ್ರಿ ಇನ್ ಇಂಡಿಯಾ? ಹೇಳು. ಏನೇನು ಇನ್ನೊಂದ್ಸಲ ಹೇಳು. ವಾಟ್ ಆರ್ ದಿ ಕೀ ಕ್ಯಾರೆಕ್ಟರಿಸ್ಟಿಕ್ಸ್? ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೋ ಒಂದು ಕರೆಕ್ಟ್ ಓದಲ್ಲಿ. ಡಿಗ್ರಿ ಓದಿದ್ದಿ. ನಂಗೆ ಗೊತ್ತಾ ಓದಕ್. ಬರಪ್ಪ ವಿಡಿಯೋ ಮಾಡು, ಮಗಳ ಕೈ ಓದಿಸ್ತೀನಿ. ಆಫ್ ದಿ ಲಾಜಿಸ್ಟಿಕ್ಸ್ ಇಂಡಸ್ಟ್ರಿ ಇನ್ ಇಂಡಿಯಾ. ಆಮೇಲೆ ಓದು. ಎಕ್ಸಾಮಿನ್ ದ ವ್ಯಾಲ್ಯೂ ಆಡೆಡ್ ರೋಲ್ ಆಫ್ ಲಾಜಿಸ್ಟಿಕ್ಸ್ ಇನ್ ಡೀಟೇಲ್. ಆನ್ಸರ್ ಹೇಳಕ್ಕೆಲ್ಲ ನಾನು ಹೇಳ್ತೀನಿ. ಮುಂದೆ ಕ್ವಶನ್ ಓದಿ. ನೀನು ನೀನ್ ಹೇಳು. ಫಸ್ಟ್ ಕ್ವಶನ್ ಓದಿ. ಯಾವ ಬರ್ದಿಲ್ಲ ಕಣಮ್ಮ. ಇಲ್ಲ ಕಣಮ್ಮ, ಬರ್ದಿದ್ದೀನಿ. ಸುಳ್ಳು ಹೇಳ್ತೀನಿ. ಹೇಳ್ತೀನಿ ಹೇಳು. ಏನ್ ತಿಡ್ತಿ? ಗೊತ್ತಿರೇ ಜಾಸ್ತಿ ನನ್ನ ಹತ್ರ ನಾವ ತರ ಬರ್ಬೋಣ. ನಾಲ್ಕು ಮಾರೋದಂದ್ರೆ ಸೀಳ್ಬಿಡ್ತೀನಿ. ನನ್ನ ಸೀಳ್ಬಿಡ್ತಿ. ನನ್ ಗಂಡೆ ಹಂಗೊಂದ್ ಮಾತಾದಿಲ್ಲ. ನನ್ನ ಮಗನೇ ಅಂದಿಲ್ವನಪ್ಪ? ಒಂದಿಲ್ಲ ಕೇಳಲ್ಲಿ. ಏನ್ ಮಾಡ್ತೀನಿ ನೀನು? ಏನು ಮಾಡೋಕ್ಕಾಗಲ್ಲ ರೋಡಲ್ಲಿ. ಏನ್ ಮಾಡ್ತಾರೆ? ಎಷ್ಟು ಮಾತಾಡ್ತಾ ಇದೀನಿ, ಒಂಚೂರು ಏನಿಲ್ಲ ಅಲ್ಲಿ. ಎಕ್ಸಾಮ್ ಬರೀ ಪಾಸ್ ಆಗ್ತಿರಲ್ವ, ಆಮೇಲೆ ಪೂಜೆ ಅಂತವ್ರಿಗೆ ನೀನ್ ನಂಗಂತ ಹೇಳ್ತಿ ಅಂತ ಒಂದು ಸಬ್ಜೆಕ್ಟ್ ಫೇಲ್ ಆಗಿರ್ತೀನಿ. ನೋಡಿ ಹೆಂಗಿದ ರಿಯಾಕ್ಷನ್. ಒಂದು ಕ್ವಶನ್ ಆನ್ಸರ್ ಹೇಳಿ ಸಾಕು. ಆನ್ಸರ್ ಹೇಳ್ರೆ ನಂಗೆ ಗೊತ್ತಿರ್ತದೆ ಆನ್ಸರ್ ಅದೇ ಅಂತ. ಹೇಳಿ. ಎರಡನೇ ಕ್ವಶನ್, ಎರಡನೇ ಸೆಟ್ ಓದೆ. ಕೂತ್ಕೊ ಬರೀ, ಅಪ್ಪಂತ ಕೂತ್ಕೊಳ್ಳಿ, ಡಿಸ್ಕಷನ್ ಮಾಡಿ ಹೇಳ್ತೀನಿ. ವಾಟ್ ಡು ಯು ಮೀನ್ ಬೈ ಲಾಜಿಸ್ಟಿಕ್ ಕಾಸ್ಟ್? ಹೇಳು ಆನ್ಸರ್. ಹೇಳಪ್ಪ ಏನಂತ ಅದಕ್ಕೆ. ನನಗೆ ಗೊತ್ತಿರಲ್ವ. ಹೇಳಪ್ಪ. SLC ಓದಿದ್ದಿಲ್ಲ, ಹೇಳಪ್ಪ. ಕನ್ನಡ ಓದಿ ಅಷ್ಟು ಹೇಳಿ. ಎಲ್ಲ ಓದು ಸಂಗೀತ. examine in detail in important elements of logistic management. ಅಂದ್ಬಿಟ್ರೆ ನೀನು ತಿತ್ತಿ ನನಗೆ ತಿತ್ತಿ ಅಂತ ಸಿಕ್ಕಿಬಿಡ್ತದೆ. ಇದೋದೆ ಹಿಂದೆ ಪ್ಯಾರಾಗ್ರಾಫ್ ಓದೆ, ಕೇಸ್ ಸ್ಟಡಿ ಓದೆ. ಕಡೆಯಿಂದ ಓದಿ. ಒಂದು ಚೂರು ಬಿಡ್ದಂಗೆ ತಪ್ಪು ಓದ್ದಂಗೆ ಹೇಳ್ಬೇಕು. ಓದು. ಫಸ್ಟ್ ಇಂದ ಡೈರೆಕ್ಟ್ ಓದ್ಕೊಂಡಿಲ್ಲ, ಹಂಗೆ ಹೇಳಿ ಸ್ಟಾರ್ಟಿಂಗ್ ಇಂದ. ನೀನ್ ಹಂಗೆ ಹೇಳ್ಬಿಡ್ಚಾ? ಹಿಂದೇನು ಓದೆ ಫಸ್ಟ್ ಇಂದ. ಓದೆ ಗಾಯ್, ಕೇಸ್ ಸ್ಟಡಿ ಓದಕ್ ಗೊತ್ತಾಗಿಲ್ಲ. ಇದು ಪ್ಯಾರಾಗ್ರಾಫ್ ಕತೆ ಓದಕ್ ಗೊತ್ತಾಗಿಲ್ಲ ಅವಳಿಗೆ. ಓದ್ರೆ ಗ್ಯಾರಂಟಿ ಟೆಡಿ ಬೇರ್ ಕೊಡ್ತೀನಿ. ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಓದು. ಓದಲೆ ಚೆನ್ನಾಗಿರ್ತದೆ. ಓದ್ತೀವಿ ಉಟ್ಕೊಂಡು ರುಬ್ಲೇಳಿ. ಇವಾಗ ಓದಕ್ ಬರಲ್ಲ ಅಂತ ಹೇಳಿ ಒಪ್ಕೋ. ಎಡ್ಡಿ ಅಂತ ಒಪ್ಕೋ. ಅನ್ಎಜುಕೇಟೆಡ್ ಏನು ಬರಲ್ಲ. ನೋಡಪ್ಪ ನಿನ್ ಮಗಳು ಎಷ್ಟು ಓದಿಸಿದೀನಿ ನೋಡು, ಏನೂ ಬರಲ್ಲ. ಓದ್ಬಿಟ್ಟು ಸರಿ ಓದಿಸ್ಬಿಡು. ಆಯ್ತು ನಿಂಗೆ ಮೀಟ್ರ್ ಇದ್ರೆ. 80% ಮೀಟ್ರ್ ಇದ್ರೆ ಓದ್ಸಪ್ಪ. ಓದಿಸ್ತೀನಿ ಬೆಳೆ. ಈಗ ಓದಕ್ಕೆ ಹೊರದ್ಮೇಲೆ ಇನ್ನೇನು ಅಷ್ಟೊಂದು ತಗೊಂಡು ಅಲ್ಲಿ ಇನ್ನೊಂದು ಇದು ಕೊಟ್ಬಿಟ್ಟು ಮುದ್ದೆ ಮಾಡಿ ಇಕ್ಕೊಂಡ್ಬಿಟ್ಟು ಇನ್ನೊಂದು 5 ಜನ ಕರ್ಕೊಂಬಂದು ಇಕ್ಕೋಗು, ಮಾಡಿಕ್ತಾಳೆ. ಓದೆ. ಓದೆ. ಓದಲ್ಲ. ಓದ್ಸಮ್ಮ. ನೀನ್ ನನ್ನ ಕೈಲಿ ಓದಿಸ್ಬಿಟ್ರೆ ಕೇಳಿಕ್ತೀನಿ. ಓದೆ. ಓದ್ ಅದಕ್ಕೆ. ಅದಕ್ಕೆ ಲೈಕ್ ನೀನು ಅಡ್ಗೆ ಮಾಡಿಕೋ. ಹ್ಮ್. ಅಡ್ಗೆ ಮಾಡಿಕೋ ಮಲಿಕೋ. ಏನಪ್ಪ ಓದ್ಸಪ್ಪ. ನಿನ್ ಮೇಲೆ ಮಾತಿಗೆ ಮರ್ಯಾದಿಲ್ವನಪ್ಪ. ಓದ್ತಿರೇ ಆಳ್ಬಿ ತಗೋಬೋದು. ಆಳ್ಕಾಯಿ ಓದಿಸು. ಏನು ಮಾಡೋದು? ಯಾವನ್ ಹೇಳ್ತಾನೆ ನಿಮಗೆ? ನಿನ್ ಮಗಳು ಅಂತ ಹೇಳ್ತಿಲ್ಲ, ಓದ್ಸು. ಓದ್ದಿರಿ ಇಟ್ಟಿನ ಮಡಿಕೆ ಕೆರೆಯಲ್ಲಿ ಹೋಗಲ್ಲ.
ನೀನು ಓದಿದ್ಯಲ್ಲ ಹೋಗ. ಒಟ್ಟು ಮತ್ತೆ ಮಾಡಿ ಮದುವೆ ಮಾಡಿ ಇನ್ನೇನು ಮಾಡ್ತೀವಿ ಹೋಗು. ನಾವು ಮಾಡೋದನ್ನ ಕರೆಕೆ ತಡಾಕಿದ್ದಿ. ಯಾರು ನಾನು ತಡಕಿಲ್ವಲ್ಲ, ಮಾಡ್ಕೋವಾಗ ಆಯ್ತು. ಮಾಡ್ಕೊಂತೀವಿ ಹೋಗು. 1 ತಾರೀಕು ಬರ್ತಾರೆ, ಫೋನ್ ಮಾಡಿ. ಕರ್ಸಪ್ಪ ಆಯ್ತು ನೋಡೋಣ. ಕರ್ಸ್ತೀನಿ ಹೋಗಲ್ಲ, ಅದೇನು ಎದುರಿಸ್ಬಿಡ ನನಗೆ. ಏನು ಎದುರಿಸ್ಬಿಡೋಕೆ ನಿಲ್ಸ್ಬಿಡಕ್ಕೆ ಮಾಡಿರ್ತೀನಿ ನಂಗೆನೆ. ಬಂದು ಮಾಡಿ ಬಿಡ್ತಾನೆ ನೀವು ಮಾಡಿ. ಈಗ ಹೋಗ ಸುಮ್ಮನೆ ಓದ್ತೀರಿ, ನಾನೇನು ಮಾಡಲಿ? ಕಡಿತಾಳು ಹೊಡಿಲಿ, ನಾವು ಹೊಡಿಬೇಕನ? ನೋಡಿ ನಾವು ಓದ್ತಿದ್ದಾಯ್ತು, ಹೋಗು ಮನೆಗೆ ಅಡುಗೆ ಮಾಡ್ಕೊಂಡಿರ್ಲಿ ಸಾಕು. ಓದಿದ್ದಯ್ಯ ಓದ ಬರಲ್ಲ ಅಂತ ಒದ್ಕೋ ಒಪ್ಕೋ ಎಡ್ಡಿ ಹೋಗಿ ತಿನ್ಬಿಡಲ್ಲ ನಮ್ಮ ಮಕ್ಳು. ಯಾವ ಕಾಲೇಜ್ ಸೇರ್ಸಲ್ಲ, ಎಲ್ಲೂ ಹೋಗಲ್ಲ, ಮನೆಗೆ ಬಿದ್ದೋಡಿ ಇಟ್ಟು ಮಾಡ್ಕೊಂಡು ಅಷ್ಟೇ. ಕೆಲ್ಸ್ಕೊತೀವಿ. ಹೌದಾ? ಯಾಕೆ ಕೆಲ್ಸ್ಕೊತಿ? ಯಾರು ಕೊಡ್ತಾರೆ ಕೆಲಸ ನಿಂಗೆ? ಅಲ್ಲಿ ಹೇಳ್ತಾವ್ ಕೇಳಿದ್ದೀನಿ, ಹೋದ್ರೆ ನಾಳೆಗೆ ಹೊರಟೆ ನಾನು. ಹೌದಾ? ಹೋಗ್ಬಿಡ್ತೀಯಾ? ಏನು ಗೊತ್ತಿ? ನೀವು ಅಮ್ಮ ರೆಡಿ ಆಗಲಿ, ಒಂದು ವಾರ ನಾನು ಹೋಗ್ಲಿಲ್ಲ ಅದಕ್ಕೆ. ನೋಡಮ್ಮ ಕೆಲ್ಸ್ಕೊತಾಳಂತೆ. ಏನೋ ಮಾಡ್ಕೊಳ್ಳಿ, ಇವಾಗ ಏನೋ ಇವಾಗ ಯಾಕೆಲ್ಲ ಹಿಂಗಾದ್ರೆ ಅಂದ್ರೆ ಸಡನ್ ಆಗಿ ಕೇಳು. ಓದಲ್ಲ ಅಂತ ಓದ್ತಿದ್ದೋಳು ನಾವು ದ್ವಾರ ಮಾಡ್ಬಿಟ್ರೆ ಸುಮ್ಮನೆ ಓದ್ ನೆನ್ಸಾಗುತ್ತಲ್ಲ ಅಂತ. ಯಾರೇನು ದುಡಿಯೋಕೆ ಹೋಗಿ ಆಚೆ ಕಡೆ ಹೋಗಿ ದುಡಿಯೋದ್ರಾಗ ಮಲಿಕ ಹೋಗು. ಮಾತ್ರ ಮಲಿಕ ಹೋಗು. ಏನ್ ಮಾಡ್ಕೊಂಡು ಮಕ್ಕ ನೋಡಿ ಹೆಂಗದೆ. ಗೈಸ್, ಮನೆಯಲ್ಲಿ ಫ್ಯಾಮಿಲಿ ಕದನಗಳು ಉಂಟಾಗಿವೆ. ಅಲ್ಲಿರೋ ಮೇಡಮ್ ಅವ್ರಿಗೆ ಓದು ಅಂತ ಬಿಟ್ಟೆ, ಅವಳು ಓದ್ಲಿಲ್ಲ. ನಮ್ಮ ಅಪ್ಪ ಸ್ವಲ್ಪ ನನ್ನ ಮೇಲೆ ಒಂಚೂರು ರಾಂಗ್ ಆಯ್ತು. ಇವಳು ಒಂಥರ ನಮ್ಮ ಮನೆಗೆ ಹುಂಸೆ ಇದ್ದಂಗೆ, 5 ನಿಮಿಷ ಇದ್ದಂಗೆ ಇನ್ನೊಂದು 5 ನಿಮಿಷ ಇರಲ್ಲ. ನನ್ ವಿಡಿಯೋ ಬರೋದಿಲ್ವಾ? ಯಾಕೆ ಚಿನ್ನ ಬಂಗಾರಿ? ಅಯ್ಯೋ ಏನ್ ಕಮ್ಮಿ ಮಾಡಿದೆ ನನಗೆ ಬಂಗಾರಿ. ಅಲ್ಲೋಡಜ್ಜಿ ಹೇಳು ಬಾರಜ್ಜಿ ಅವಳಿಗೆ 1 ನಿಮಿಷ ಬಿಡೋದು ಕಟ್ಟಂಗಿರ್ತದೆ ತಾಯಿ. ಇವಾಗ ನಾನು ಏನ್ ಮಾಡಬಾರ್ದು ಮಾಡಿದೆ ಅಂತ ಹೇಳಪ್ಪ. ಬಿಡಲ್ ತಾಯಿ 1 ನಿಮಿಷ ತಾಯಿ. ಎತ್ತೆ ಒಂಚೂರು ಹೊಡೆದೋಯ್ತು ಅಮ್ಮ. ಹೇಳಮ್ಮ ಒಂಚೂರು ಅಲ್ಲಾಡ ಮಾಡ. ಏನ್ ನಾನು ವಿಡಿಯೋಗೆ ಬರಲ್ವಾ? ಇದೇ ನಂದಲ್ಲ ವಿಡಿಯೋ, ಫ್ಯಾಮಿಲಿ ತಾನೆ. ಯಾಕೆ ಬರಲ್ಲ? ಹೆಂಗ್ ಬರಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಅಷ್ಟೇ. ಏನು ಅಂತ ಹೇಳ್ಬಿಟ್ಟು ರೀಸನ್ ಹೇಳು. ಏಕೆ ಇಷ್ಟ ಇಲ್ಲ? ಬಂಗಾರಿ ಬಾರಾಜಿ, ಬಂಗಾರಿ ಮುಂದ್ ಮಾಡ್ತದಿ. ಬಂಗಾರಿ ಮಗ ತೆಗಿ ಬಂಗಾರಿ. ಅಯ್ಯೋ ನನ್ನ ಮುದ್ದು ಮಗಳು ಕಣಪ್ಪ, ತೆಗಿತದೆ ಚಿನ್ನ. ಯವ್ವ ತೆಗಿಪ್ಪ ಬಂಗಾರ, ನನ್ನ ಮುದ್ದು ಬಂಗಾರ ಅಲ್ವಾ ನೀನು? ಅಪ್ಪಗೆ ನಾನು ತಾನೇ ಬಯಸ್ಕೊಂಡಿದ್ವಿ ಎತ್ತೆ ತಾಯಿ. ಏ ಮುದ್ದು ತೆಗಿಯಪ್ಪ, ನನ್ ಮುದ್ದು ಮೊಮ್ಮಗಳು, ನನ್ ಮುದ್ದು ಮೊಮ್ಮಗಳು. ಅಮ್ಮ ನಾನ್ ಬಂಗಾರ ಕಣವ, ಬಂಗಾರಿ, ನನ್ ಬಂಗಾರಿ, ನನ್ ಸಿಂಗಾರಿ. ಏನಾಯ್ತು ಅಂತ ಹೇಳು ಅಷ್ಟೇ. ಯಾಕಪ್ಪ ಏನಾಯ್ತು ಅಂತ ಹೇಳು ತಾಯಿ. ಅಳ್ಬೇಡ ಬಿಡೆ. ಇವಾಗ ಅದಕ್ಕೆ ಏನಾಯ್ತು ಅಂತ ಹೇಳ್ತಾ ಹೇಳು. ತಪ್ಪಾಯ್ತು ಹೇಳು. ಏನ್ ಕೊಡ್ಸ್ಬೇಕು ನಿಂಗೆ ತಾಯಿ? ಸುಮ್ನಿರ ಅಳ್ಬೇಡ. ಇದಕ್ಕೆಲ್ಲ ಹೆಂಗ್ ಕೇಳ್ಕೊಂತೀಯ? ಅಳ್ತೀಯ ತಾಯಿ? ಯಾಕಪ್ಪ ಏನಾಯ್ತು ಅಂತ ಹೇಳ್ತಾ ಇದ್ದಿ? ಅದು ಸರಿ ಆಗಳಪ್ಪ ಯಾಕಮ್ಮ ತಾಯಿ. ಬಿಡಪ್ಪ, ಅಳ್ತಿದಕ್ಕೆಲ್ಲ ಇಷ್ಟಕ್ಕೆಲ್ಲ ಅಳ್ತಾರನೆ ತಾಯಿ. ಬಿಡ ಗೊತ್ತಾ ಏನಂತ ಹೇಳು ತಾಯಿ? ಅಳಬೇಡ ಕಣ್ಣಿ. ಹೋಯ್ ಏನಾಯ್ತು ಅಂತ ಹೇಳ್ತಾ ಇದ್ದಿ ಇವಾಗ? ಏನಾಯ್ತು ಅಂತ ಹೇಳು. ಯಾರೇನಂದ್ರು? ಹೇಳು ಇವಾಗ ಏನಾಯ್ತು ಅಂತ ಸುಸ್ತಾಯ್ತು ಹೇಳು. ಗಂಗೆ ಮಾತೇನಾ ತಾಯಿ? ಬಿಡಪ್ಪ. ಹೋಯ್ ಅಲ್ಲೋಡು. ಏನ್ ಹೋಗತ್ತಾ? ಏನಾಯ್ತು ಅಂತ ಹೇಳ್ತಾ ಇದ್ದೆ ಸರಿ. ನಾನ್ ಏನ್ ಮಾಡ್ದು ಅಂತ ಹೇಳ್ತಾ ಇದ್ಯಾ? ಬದಸ್ತೀನಿ ಅಂತ ಹೇಳು. ಖುಷಿಯಾಗಿದ್ದು ಆತಾರಪ್ಪ. ಅಲ್ಲೋಡಮ್ಮ ಏನ್ ಕಮ್ಮಳು? ಯಾರೇನು ಅಂದ್ರಪ್ಪ? ಅದೇ ಅವಾಗ್ಲೇ ನೀನು ಓದ್ಲಿಲ್ವ ಅಂತ ಅಂದಿದ್ಕೋ ಏನೋ ಸಿಟ್ಟು ಅನಪ್ಪ. ಹೋಗ್ಲಿ ಬಿಡು, ಅದ್ರಿಂದ ಅಪ್ಪ ಓದೋಕ್ ಬರಲ್ವೇನೋ ನಿನ್ಗೆ ಬಿಡಮ್ಮ ಅಂತ ಅಂತಲ್ಲ, ಅದಕ್ಕೆ ಸಿಟ್ಟು. ಹಂಗೆಲ್ಲ ಸಿಟ್ಟು ಮಾಡ್ಕೋತಾರ ಬಂಗಾರ. ನೀನು ಬರಪ್ಪ. ಇದು ಅತ್ತೆ ಮಾವ ಏನಾನ ಬೈದು ಬಿಟ್ರಿ, ಹಿಂಗೆ ಸಿಟ್ಟು ಮಾಡ್ಕೊಂಬಿಟ್ರೆ ಹೋಗಿ ನಿಮ್ಮ ಅಪ್ಪನ ಮನೆಗೆ ಅಂತ ಕಳಿಸ್ಬಿಡ್ತಾರಲ್ಲ, ಏನು ಮಾಡ್ತೀಯ ಅವಾಗ? ಯಾಕೆ ಅವಾಗ ನೀವು ಇಲ್ಲಿಂದ ಓಡಿಸ್ಬಿಟ್ರೆ ಅವಾಗ ಇರುತ್ತದೆ. ಹಂಗೆಲ್ಲ ಸಿಟ್ಟು ಮಾಡ್ಕೊಂಬಾರ್ದು ಕಣವ. ನಿನ್ಗೆ ಬುದ್ಧಿ ಆಗಿಲ್ಲ ಕಣಜಿ. ಏನ್ ಮಾಡ್ತೀಯ? ಇಷ್ಟಿಷ್ಟಕ್ಕೂ ಮುಸ್ಕೊಂತಾರೆ ಏನ್ ಮಾಡ್ತೀಯ?
ಅದೇ ಹೇಳಿವ ನಮ್ ಬುಡ್ಕಟ್ಟು ಹೆಣ್ಮಕ್ಳೇ ಅಷ್ಟು ಗಂಡ್ ಮಕ್ಳೇ ಅಷ್ಟು ಇಷ್ಟಿಗೆಲ್ಲ ಮುಸ್ಕೊಂಡ್ಬಿಡ್ತವೆ ಇಷ್ಟಿಗೆಲ್ಲ ಮಕ್ಕ ಉದಿಸ್ಬಿಡ್ತವೆ ಹೊತ್ತೇ ಬಿಡ್ತವೆ. ತಳಿ ಅಂತ ಹೇಳೋದು ತಳಿ ತಳಿ ಯಾವ್ದು ಹೇಳು? ಒಳ್ಳೆ ತಳಿನೇ ಅದು, ಏನ್ ಕೆಟ್ಟ ತಳಿನ ಅದು? ಅದು ಹಂಗೇನೇನೆ ಏನಾದ್ರು ಮಾಡ್ರೆ ತಳಿ ಮೇಲೆ ಏನ್ ಹೋಗಲ್ಲ, ಇಷ್ಟಿಗೆ ಮುಗಿಸ್ಕೊಂಡ್ಬಿಡೋದು. ತಳಿ ಮೇಲೆ ಏನ್ ಹೋಗಲ್ಲ ಅದು. ಹೆಂಗ್ ನೋಡ್ತದ ಅದು? ನೋಡ್ಕೊಂಬಿಡು. ಫಸ್ಟ್ ನೀ ಬಜಾರಿ, ಅದಕ್ಕೆ ನಿನ್ ಮಗಳು ಬಜಾರಿ. ಯಾಕ ಬಜಾರಾಗಿ ಯಾರ್ಗೇನ್ ಮಾಡಿದೀನಿ? ಯಾರ್ಗೇನು ಮಾಡಿಲ್ವಲ್ಲ. ಸುಮ್ನೆ ಬಾಯಿ ದೊಡ್ಡದ್ ಮಾಡೋರ್ಗೆ ಇಷ್ಟ ಇರಲ್ವಂತೆ. ಮಾತಾಡ್ದಂಗ ಮೆಲ್ಲ ಕೊಳ್ಳಿ ಹಂಗಿರ್ತಾರಲ್ಲ ಅವರು ಅಬ್ಬಾಬಾ ಕಳ್ಳಿ ಮುಟ್ಟಿದ್ರ ಮೈ ಗಾಯ ನೋಡು ಹಂಗೆ ಅವ್ರು. ನಾವೇನು ನಮ್ಮ ಎದೆಲಿ ಇಷ್ಟನೇ ಇಲ್ಲ, ನಾವ್ ಬಡ 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 ಅಂತ ಹಳ್ಳಿ ಮರದಲ್ಲಿ ಹಂಗ್ ನಗ್ತಾರ ನೋಡಿ ಎಲೆ, ಆ ತರ ನಮ್ದು ಎದುರು ಇಷ್ಟ ಇಲ್ಲ ನಮ್ಮ ಬಾಯಲ್ಲಿ ನನ್ನ ಮಗಳು ಇಲ್ಲವಲ್ಲ ಬರೇ ಬಾಯಿ ಹಂಗಲ್ಲ. ನನ್ನ ಮಗಳೇದಲ್ಲಿ ಇಷ್ಟ ಇಲ್ಲ, ನನ್ನೆದಲ್ಲಿ ಇಷ್ಟ ಇಲ್ಲ. ಮಾತಾಡ್ದಂಗೆ ಮಳ್ಳಿ ಕೂತಿರ್ತಾರಲ್ಲ ಮಳ್ಳಿ 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 ಮಂಚಕ್ಕೆ ಎಷ್ಟು ಅಂದ್ರೆ 5. 5 ಅಲ್ಲ ಇನ್ನೆಷ್ಟು? ಸೆಂಟರ್ ಒಂದ್ ಇರ್ಲಿ, ಸೆಂಟರ್ ಒಂದ್ ಕಾಲಿರ್ಲಿ ಅಂತ ಆ ಕಡೆ 4 ಸೆಂಟರ್ ಒಂದು ಸೆಂಟರ್ ಮನೆ ಕಡೆ ಹೋಗ್ಬೇಕು ರಪ್ಪ ಅಂತ ಮಧ್ಯೆ ಮುರ್ಕೊಂಡ್ಬಿಟ್ರೆ ಏನ್ ಮಾಡ್ತೀವಿ? ಸೆಂಟರ್ ಕರೆಕ್ಟ್ ಆಗಿ 5 ಇದ್ರೆ ಸಪೋರ್ಟ್ ಆಗಿರ್ತದ ಮಂಚ ಗಟ್ಟಿಯಾಗಿ. ಅದಕ್ಕೆ 4 ಇರ್ಬಾರ್ದು, 5 ಮಂಚ ಇಕ್ಬೇಕು. ಅಕ್ಕಿ ಮತ್ತ ನೀನ್ 5 ಮಾಡಿಸ್ಕೊ. ಈಗ ಅಲ್ಲ, ಈಗ ನಿಮ್ಮ ಮಾಮ ಅಲ್ಲಿಗೆ ಕೊಟ್ಟು ಕಳ್ಸಿದ್ರೆ ಈ ಮನೆ ತುಂಬಾ ಒಂದೇ ಆಗಿರೋದು. ಅಲ್ಲಿಗೆ ಅಲ್ಲಿ ಮಿಕ್ಕಿರೋ ತಂದಿದ್ರೆ ಬೇಡವಾ? ತರ್ಲಿಲ್ಲ ಬಿಡು, ಬೇಡ. ಇವ್ರು ನೋಡಿ ಏನ್ ಕತೆ ಸಮಾಚಾರ? ಯಾರ್ದು ನೋಡಿ ಮಕ್ಕ ಶೇಪೆ ಚೇಂಜ್ ಆಗೋಯ್ತು ಮಗಳದ. ಅಯ್ಯೋ ಯಾಕೋ ಅದ್ರೊಂದ್ ಸೋಗ. ಇವಾಗ ಒಂದ್ ಮಾಡ್ತಿಲ್ಲ ಬೇಡು? ಯಾರನ್ನ? ನನ್ನ ತಂಗಿನ. ನಮ್ಮ ಅಪ್ಪ ಬರ್ಲಿರೋ, ನಮ್ಮ ಅಪ್ಪನೇ ಜಗಳ ತಂದಿಕ್ಕಿದ್. ನಾನು ಸುಮ್ನೆ ಇದ್ದೆ. ಆಳ್ಪಡೆಗಳು ಓದ್ತಾ ಇದ್ಲು, ಅಲ್ಲೋಡು ಅವಳು ಏನಾಯ್ತು ಅಂತ ಮುಗಿಸ್ಕೊಂಡು ಹೋಗ್ಲು ಗೊತ್ತಿಲ್ಲ ನನಗೆ. ಇವಾಗ ತಿರ್ಗಾ ಹಾವು ಮುಗಿಸಿತಾರ, ನಾಳೆ ಕೆಲ್ಸಕೋತೀನಿ ಅಂತ ಕೂತವಳಿ. ನೆಕ್ಸ್ಟ್ ವರ್ಷ ಕೆಲ್ಸಕೋತಾಳಂತೆ. ಈಗ ನೀವು ಹಾವು ಮುಗಿಸಿ ತರ ಕಿತ್ತಾಡ್ಬಿಟ್ರ ಹೆಂಗೊಂದ್ ಮಾಡೋಣ? ಹೆಂಗ್ ಮಾಡ್ತೀರಿ ಹೇಳಿ? ನೋಡಿ ಮಾಡು. ಮಾಡೋಣ ಯಾರಿಂದ ಬತ್ತು ಅನ್ನೋದೇ ಗೊತ್ತಿಲ್ಲ ನಂಗೆ. ಅದು ಯಾಜ್ಜ. ಅಯ್ಯ ಹೋಗಿ ನಾನಂತ ಅಡಿಗೆ ಸಾಕಾಗೋದು ಇವ್ರನ್ನ. ಅದೇನಂತ ಇದ್ಬಿಟ್ಟ ಹೇಳಿಗೆ ಮಗಳನ್ನ. ಈಗ ಇನ್ನೊಂದು ಹೇಳ್ತೀನಿ. ನಡಾಜಿ ಬತ್ತೀನಿ ಅಲ್ಲ ಕಣಪ್ಪ, ಕೇಳು ಇಲ್ಲಿ. ಸಾಕಿ ಸಾಕಲ್ ಬೇಡ, ನಾನು ಮನೆಗೆ ಬತ್ತೀನಿ. ಹಂಗಲ್ಲ ತಡಿಯೋ, ಮನೆಗ್ ಬರೋದಿರ್ಲಿ ಸಾಕದಿರ್ಲಿ. ಮೊದ್ಲ ಯಾವಾಗ್ಲೂ ದರಿದ್ರತಿ, ಈಗೇನ್ ದರಿದ್ರಿಲ್ಲ. ಇಟ್ಟು ಅನ್ನನ ನಾಯಿಗೆ ಹಾಕ ಬೆಲಿಲ್ಲ, ಅದ್ ಹೇಳಕ್ ಹೋಗ್ಬೇಡ ನೀನು. ಹಂಗ ನಾನು ನಾಯಿ ಅಂತ ಇದ್ದಿ ಇವಾಗ. ಅಲ್ಲ ಬತ್ತೀನಿ ಅಂದಿದ್ ಕೇಳಿದ್ದು. ನಾಯಿ ದರಿದ್ರ ಇಟ್ಗೆ ಇವಾಗ ನಾಯಿ ತಿಂತದಲ್ಲ, ಅದಕ್ಕೆ ಹಾಕೋ ಬೆಲೆ ಇಲ್ಲ. ಒಬ್ರು ನಾಯಿಗೆ ಹಾಕ ನನಗೆ ಹಾಕ್ತಿ ಅಂತ ಆಯ್ತು. ಈಗ ಅದಕ್ಕೆ ಸುಮ್ನೆ ನೀನು ಊದ್ಬಿಟ್ಟು ಈ ಪ್ರಾಯದಲ್ಲಿ ದುಡ್ಕೊಂಬಂದು ಅವ್ರ ಮದುವೆ ಆಗಿ ಹೋಗ್ಲಿ, ನೀನು ಕಳ್ಸು ಏನಪ್ಪಾ. ಆಮೇಲೆ ನಿಮ್ಮ ಅಪ್ಪನ ಅಮ್ಮನ ಮಾತು ಕೇಳಲ್ಲ ನೀನು ಅಂದ್ರೆ ಹೋಗ್ಲಿ ದುಡಿಲಿ. ಅದಕ್ಕೆ ನೀನು ತೊಂದರೆ ಮಾಡಬೇಡ. ಇಲ್ಲೋಡು, ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಅನ್ಲಿ. ಅಯ್ಯೋ ಏನೇನೆಲ್ಲ ಹೇಳ್ತೀವಿ ನೋಡ್ ಕತೆ ನೀನು. ಹಂಗಲ್ಲ, ಹಂಗನ್ಲಿ ಕಣಪ್ಪ. ದುಡ್ದು ಅನ್ಲಿ ಹಂಗತ್ತ ಅಲ್ಲಿ ಸಂಬಳ ಕೊಡೋರ್ ಹಂಗ ಕೊಡ್ತಾರ? ಹಂಗೆ ಒಂದ್ರೆ ಕೊಡೋದು. ಅದಕ್ಕೆ ಹಂಗ ಅಂದ್ಮೇಲೆ ಹೋಗಿ 2 ತಿಂಗಳು ಅಂತ ಕಳ್ಸಿದ್ದೆ ನೋಡಿ. ಇವಾಗ ಅಲ್ಲಿ ಅದಕ್ಕೆ ಸುಮ್ನೆ ಹೋಗ್ಲಿ ಬಿಡು. ಹುಷಾರು, ಇಷ್ಟೊಳಗೆಲ್ಲ ಕಣ್ಣೀರ್ ಸುಸ್ಬಿಟ್ಟು ಆಮೇಲೆ ಉಪ್ಪು ಪಾತದ ಇಟ್ಟು. ನನಗೆ ಇವಾಗ ಕಾರಣ ಬೇಕು ಏನಕ್ಕೆ ಅಂತ ಹೇಳಿ ಮುನ್ಸ್ಕೊಂಡಿದ್ದು. ನಿಂಗೂ ಗೊತ್ತಾಗಿಲ್ಲ ತಾನೆ? ಹಂಗೆ ಅಪ್ಪ ಅಂತ ಮುನ್ಸ್ಕೊಂಡ್ಬಿಡ್ಲು. ಏನ್ ಮಾಡ ನಿಂಗಾದ್ರೆ ಕತೆ? ಅಪ್ಪನು ಏನು ಅಂದಿಲ್ಲ, ನೀನು ಏನು ಅಂದಿಲ್ಲ. ಅದೇ ಮುನ್ಸ್ ಬಂತು. ಏನ್ ಬಂತು ಕೇಳು. ಯಾಕಪ್ಪ? ಓ ಬಂಗಾರಿ, ಶೃಂಗಾರಿ ನಂಗ ಆಗೋದೆ ಮುನ್ಸು. ನಮ್ಮ ಅಪ್ಪ ಬಂದಿದ್ರು.